ನಮಸ್ಕಾರ. ಇವತ್ತಿನ ದಿವಸ ನನ್ನ 67ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಸೌದತ್ತಿ ಗ್ರಾಮದ ಆದಷ್ಟು ಇವರ ಆಶ್ರಯದಲ್ಲಿ ಸುಮಾರು ಇವತ್ತಿನ ದಿವಸ ಒಂದು 2-3 ಕಾರ್ಯಕ್ರಮ ಆರ್ಗನೈಸೇಷನ್ ಮಾಡಿದರು. ಅದರಲ್ಲಿ ಬ್ಲಡ್ ಡೊನೇಟ್ ಕ್ಯಾಂಪ, ಶಾಲೆ ಮಕ್ಕಳಿಗೆ ಬುಕ್ ವಿತರಣೆ ಮಾಡೋದು, ಸುಮಾರು ಒಂದು 10,000 ಬುಕ್ ಮಾಡಿಸಿದ್ದಾರೆ. ಆದರೆ ಇವತ್ತು ಸಾಲ ಚಾಲು ಆಗಿದ್ದನ್ನು ಇವತ್ತು ಸಾಂಕೇತಿಕವಾಗಿ ಕೊಟ್ಟರು. ಇನ್ನು 2-3 ದಿವಸ ಬಿಟ್ಟು ಫುಲ್ ಡೇಸ್ದಾಗ ಹುಡುಗರು ಬಂದ ನಂತರ ಸೌದತ್ತಿ, ಬಿದಿಯೋಡಿ, ಜಲಾಲ್ಪುರ, ಆಮೇಲೆ ಕೃಷ್ಣಾಪುರ ಈ ಟೈಪ್ ಎಲ್ಲ ಊರಾಗ ಪ್ರತಿಯೊಂದು ಸ್ಕೂಲ್ದಾಗ ಹೋಗಿ ಮಕ್ಕಳಿಗೆ ಬುಕ್ ವಿತರಣೆ ಮಾಡೋರು. ಒಂದು 5-6 ಹಳ್ಳಿಗೆ ಬುಕ್ ವಿತರಣೆ ಮಾಡೋರು. ಮತ್ತು ಎಂಟೈರ್ ನಮ್ಮ ತಾಲೂಕದಿಂದ ಕೂಡ ಇವತ್ತಿನ ದಿವಸ ಬಂದ ಜನ ನಾನು ವಿಶ್ ಮಾಡಿದ್ದೆ. ಇವತ್ತಿನ ದಿವಸ ಹುಟ್ಟಹಬ್ಬಕ್ಕೆ ಯಾರ್ಯಾರು ವಿಶ್ ಮಾಡಿದ್ರು ಅವರಿಗೆಲ್ಲ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ಆರ್ಗನೈಸೇಷನ್ ಮಾಡಿದಂಥ ಎಲ್ಲ ಆದರ್ಶ ಗ್ರೂಪಿನ ಹಾಗೂ ನಮ್ಮ ಸೌದತ್ತಿ ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ ಪತ್ರಕರ್ತರು, ಕ್ಯಾಮ್ರಾಮನ್ ಇವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಈ ಹುಟ್ಟಹಬ್ಬದ ನಿಮಿತ್ತವಾಗಿ ಸುಮಾರು ಇದು 3ನೇ ಸಲ ಬ್ಲಡ್ ಡೊನೇಟ್ ಕ್ಯಾಂಪ್ ಮಾಡಿ ಬರ್ತದೆ. ಇದರಿಂದ ಸಾಕಷ್ಟು ಬಡ ರೋಗಿಗಳಿಗೆ ಅನುಕೂಲ ಆಗ್ತದೆ. ನಮ್ಮ ಮಿತ್ರರೆಲ್ಲ ಇದನ್ನು 3ನೇ ವರ್ಷದ ಇವತ್ತು ಮಾಡೋರು. ಸುಮಾರು ಒಂದು 100 ಜನ ಬ್ಲಡ್ಗೆ ಕೊಡ್ತಾರೆ ವರ್ಷ. ಈ ವರ್ಷ ಕೂಡ ಒಂದು 100 ಜನ ಕೊಡ್ತೀವಿ ಅಂತ ಹೇಳಿದವರು. ಈಗ ಎಷ್ಟು ಆತ ನೋಡೋದು. ಗ್ರಾಮ ಪಂಚಾಯತಿ ಚೇರ್ಮನ್ 2 ಸಲ ಆಗಿಲ್ಲ, ಸುಮಾರು ಒಂದು 5 ವರ್ಷ ಗ್ರಾಮ ಪಂಚಾಯತಿ ಚೇರ್ಮನ್ ಇದ್ದಾಗ ಸೌಲಭ್ಯಗಳ ಕಾರ್ಯಕ್ರಮ ಇರ್ಬೋದು, ನೀರಾವರಿ ಇರ್ಬೋದು, ಗಟ್ಟರ ವ್ಯವಸ್ಥೆ ಇರ್ಬೋದು, ಶಿಕ್ಷಣ ಸಂಸ್ಥೆಗಳು ಇರ್ಬೋದು, ಆರ್ಥಿಕವಾಗಿ ರೈತರಿಗೆ ಅನುಕೂಲ ಆಗುವ ಬ್ಯಾಂಕ್ ಇರ್ಬೋದು, ಡೈರಿ ಇರ್ಬೋದು, ನಾನಾ ರೀತಿಯ ಸಾಮಾಜಿಕ ಕೆಲಸದಲ್ಲಿ ತೊಡ್ಕೊಂಡವರ ಸಮಾಜ ಸೇವೆ ಮಾಡೋದು ನಮ್ಮ ಗುರಿ. ಮತ್ತೇನು ಆಸೆ ನಾವು ಹಾಗೂ ಕೋಆಪರೇಟಿವ್ ಸೆಕ್ಟರ್ದಲ್ಲಿ ಮುಂದುವರಿಬೇಕಂದ್ರೆ ಆಸೆ. ಸಂಬಂಧ ನಾವು ಬ್ಲಡ್ ಡೊನೇಟ್ ಮಾಡಿದ್ರು. 150 ಮಂದಿಗೆಲ್ಲ ರಕ್ತ ಕೊಟ್ಟಿದ್ವಿ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದು 10,000 ಮಂದಿಗೆ ನಾವು ವಿತರಣೆ ಮಾಡಿದ್ದೆವು. ಆದಷ್ಟು ದುಡ್ಡಿಂದ ನಮ್ಮ ಸಮಿತಿ ಊರು ಗ್ರಾಮಸ್ಥರಿಂದ ನಮ್ಮ ಸ್ವಂತ ವೈಯಕ್ತಿಕ ಯಾಕಂದ್ರೆ ನೋಡೋಣಂದ್ರೆ ಹಂಗೆ ರಾಜಕಾರಣ ನಿಧಾನ ಅವ್ರ ಕಡೆ ಅಧಿಕಾರಿ ಇರಲಿ ಬೇಕಾದ್ರೆ ಇರಲಿ ಯಾರು ಬರ್ತಾರೋ ಎಲ್ಲ ಸಹಾಯ ಮಾಡ್ತಿದ್ರು. ಅದರ ಸಂಬಂಧ ನಾವು ಊರೆಲ್ಲ ಕೂಡಿ ಒಕ್ಕಟ್ಟಲ್ಲಿ ಮಾಡಿ ಅವ್ರು ಈ ನಮಗೆ ವಿಜಯಪುರದಿಂದ ಮಾಡಿದ್ದೀವಿ.